ಅಯ್ಯೋ ಸಾಕಾಯ್ತು ಗೈಸ್, ಆಚೆ ಬರೋಷ್ಟರಲ್ಲಿ ಏನ್ ಕ್ರೌಡ್ ಗುರು ಇರೋದು ಗೈಸ್. ನಾವು ಇಲ್ಲಿ ನೋಡಿ ಗ್ಲಾಸ್ ಡೋರ್ ಕ್ಲೋಸೇ ಇಲ್ಲ. ಫೈನಲ್ ಮಾಡಿದೀನಿ. ಇಲ್ಲಿ 2 ಸ್ಯಾರೀಸ್ ಗೈಸ್, ಸಿಲ್ಕ್ ಸ್ಯಾರೀಸ್ ತಗೊಂಡಿದೀನಿ. ಯಾರು ಸೇಮ್ ಹುಡ್ಕೋತಾರೋ ಗೊತ್ತಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ಚಿಕ್ಕಪೇಟಲ್ಲಿ. ಚಿಕ್ಕಪೇಟೆಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ಒಂದು ಶಾಪಿಂಗ್, ಸ್ಯಾರಿ ಶಾಪಿಂಗಿಗೆ ಬಂದಿದ್ದೀವಿ ಇವತ್ತು. ನಾನು ಒಬ್ಬಳೇ ಬಂದಿಲ್ಲ, ನಾನು ನಮ್ಮ ಅತ್ತೆ. ಸೊ ನಾನು ನಮ್ಮ ಅತ್ತೆ ಬಂದಿದ್ದೀವಿ ಆಫ್ಟರ್ ಲಾಂಗ್ ಟೈಮ್. ಆಲ್ಮೋಸ್ಟ್ 2 ವರ್ಷ ಆಗಿತ್ತು ಅನ್ಸುತ್ತೆ ನಾನು ಚಿಕ್ಕಪೇಟೆಗೆ ಬಂದು. 2 ವರ್ಷ ಆಗಿತ್ತಲ್ಲಮ್ಮ, 2 ವರ್ಷ ಆಗಿತ್ತು. ಸೊ ಇವತ್ತು ಬಂದಿದ್ದೀವಿ ಶಾಪಿಂಗಿಗೆ. ಫುಲ್ ಕ್ರೌಡ್ ಇದೆ. ಮಳೆ ಬಂದಿಲ್ಲ ಅಂದರೆ ಸಾಕು. ಇವತ್ತು ಎಲ್ಲ ಕ್ರೌಡ್ ಜಾಸ್ತಿ ಇರುತ್ತೆ. ಅಂದರೆ ಹಬ್ಬದ ಸೀಸನ್ ಅಲ್ಲ, ಆಷಾಢ ಮುಗಿತಾ ಬಂತು, ಇವಾಗ ಶ್ರಾವಣ ಶುರು ಆಗುತ್ತೆ. ಸೊ ಸ್ವಲ್ಪ ಕ್ರೌಡ್ ಇರುತ್ತೆ. ಇದು ಆ್ಯಕ್ಚುಲಿ ನಾವೊಂದು 2 ವರ್ಷದ ಹಿಂದೆ ಬಂದಾಗ ಇದಿರಲಿಲ್ಲ. ಇವಾಗ ನೋಡಿ ಹೆಂಗೆ ಮಾಡ್ಬಿಟ್ಟಿದ್ದಾರೆ. ಫುಲ್ ಬಿಲ್ಡಿಂಗ್, ಮೇ ಬಿ ಬಿಲ್ಡಿಂಗ್ ಕಟ್ಟಿದ್ರು ಅನಿಸುತ್ತೆ. ಸೊ ಇವಾಗ ಬಿಲ್ಡಿಂಗ್ ಫುಲ್ ಕಟ್ಟಿಸಿ ಅಂಗಡಿಗಳೇ ಮಾಡ್ಬಿಟ್ಟಿದ್ದಾರೆ. ಇಲ್ಲಿಂದ ಶಾಪಿಂಗ್, ಸ್ಯಾರಿ ಶಾಪಿಂಗ್ ಶುರು ಮಾಡಿದ್ದೆಲ್ಲ ಸ್ವಲ್ಪ ಸ್ಯಾರಿ ಶಾಪಿಂಗ್ ರೋಡೇ ಇದೆಲ್ಲ ಫುಲ್ಲು. ವೀಕ್ ಡೇಸಲ್ಲೂ ಎಷ್ಟು ಜನ ಗೈಸ್, ಕ್ರೌಡು. ಯಪ್ಪ, ಎನರ್ಜಿ ತಗೋತಾ ಇದ್ದೀನಿ. ಜ್ಯೂಸ್ ಕುಡಿದ್ಬಿಡ. ನಾವು ಇಲ್ಲಿ ವರಮಹಾಲಕ್ಷ್ಮಿಗೆ ಹೋಗೋಣ ಅನ್ಕೊಂಡ್ವಿ. ಸದ್ಯಕ್ಕೆ ಬೇಡ, ಫಸ್ಟ್ ಸುದರ್ಶನ್ಗೆ ಹೋಗೋಣ, ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ನೋಡೋಣ. ಒಬ್ರಲ್ಲ ಇಬ್ರಲ್ಲ ಕರೀತಾನೆ ಅವರೇ, ಬನ್ನಿ ನಮ್ಮ ಶಾಪಿಗೆ ಬನ್ನಿ ಅಂತ. ಬಟ್ ನೋಡೋಣ, ಫಸ್ಟ್ ಸುದರ್ಶನ್ಗೆ ಹೋಗ್ಬಿಟ್ಟು ಅಲ್ಲಿ ಹೆಂಗಿದೆ ಸ್ಯಾರಿ ಕಲೆಕ್ಷನ್. 50% ಆಫ್ ಇದೆ. ಸೊ ನೋಡೋಣ ಹೆಂಗಿದೆ ಕಲೆಕ್ಷನ್. ಇಲ್ಲಿ ಬಂದಿದ್ದೀವಿ ಚಿಕ್ಕಪೇಟು, 50% ಅಂತ. ಎಂಟ್ರಿ ಇದು. ಏನು ಜನ ಅವರಪ್ಪ, ಎಲ್ಲಿ ಹೋಗೋದು. ಏನು ಮಾಡಿದ್ದಾರೆ, ಪ್ಯೂರ್ ಸಿಲ್ಕ್ ಸ್ಯಾರಿ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರು ಅಂತ ಲೈನಾಗೆ ಹೋಗ್ಬೇಕಂತೆ. ನೋಡಿ ಹೆಂಗೆ ಜನಗಳಿದ್ದಾರೆ ಅಂದರೆ ಯಪ್ಪ. ಟುಡೇಸ್ ಔಟ್ಫಿಟ್ ಎಲ್ಲೋಗಿ ನೋಡೋಣಮ್ಮ. ಅಲ್ಲ, ಕಾಂಚಿ ಪ್ಯೂರ್ ಸಿಲ್ಕ್ ಸ್ಯಾರಿ, ಓಕೆ, ಕಾಂಚಿ ಪ್ಯೂರ್ ಮಿಕ್ಸ್ ಸ್ಯಾರಿ ಅಂತ. ಪ್ಲೀಸ್ ನನಗೆ ಬೇಕಾಗಿರೋದು ಸಿಲ್ಕ್ ಸ್ಯಾರಿ. ಇಲ್ಲಿ ಸಿಕ್ತು ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ 8,000. ಕಲರ್ ಚೆನ್ನಾಗಿದೆ, ಈ ಕಲರ್ ಚೆನ್ನಾಗಿಲ್ಲ, ಇದು ಚೆನ್ನಾಗಿ ಇಲ್ವಂತ, ಅದೊಂದೇ ಇರೋದು. ಇದು ಚೆನ್ನಾಗಿಲ್ಲ. ಯಾರು ತೋರ್ಸೋರೇ ಇಲ್ಲ ಗೈಸ್ ಇಲ್ಲಿ. ಅವ್ರವರೇ ನೋಡ್ಕೋತವ್ರೆಲ್ಲ. ಗೈಸ್ ತುಂಬಾ ಏನಂತಾರೆ, ಕ್ರೌಡ್ ಇದೆ. ನನಗೆ ಕ್ರೌಡ್ ಆದ್ರೆ ನಾನು ನೀಟಾಗಿ ಪೇಷನ್ಸ್ ಆಗಿ ಸ್ಯಾರಿ ನೋಡೋಕ್ಕಾಗಲ್ಲ. ಅದಕ್ಕೆ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಲಿಫ್ಟ್ ಬರೋಷ್ಟರಲ್ಲಿ ನೋಡಿ, ನಾನು ನಮ್ಮ ಅತ್ತೆ ಇದ್ದು ಸ್ಟೆಪ್ಸ್ ಇಳ್ಕೊಂಡು ನಡ್ಕೊಂಡು ಬರ್ತಾ ಇದ್ದೀವಿ. ಅಯ್ಯೋ ಸಾಕಾಯ್ತು ಗೈಸ್, ಆಚೆ ಬರೋಷ್ಟರಲ್ಲಿ ಏನು ಕ್ರೌಡ್ ಗುರು. ಯಪ್ಪ, ಸಾಕಾಗೋಯ್ತು. ನಾವು ಪೀಸಾಗಿ ಕುತ್ಕೊಂಡು ನೋಡೋ ಅಷ್ಟು ಸ್ಯಾರಿ ಶಾಪ್ ಹುಡುಕ್ತಾ ಇದ್ದೀವಿ. ನಮ್ಗೆ ಯಾಕೋ ಸುದರ್ಶನ್ ಸಿಲ್ಕ್ ಸೆಟ್ ಆಗಿಲ್ಲ. ನೋಡೋ ಕರ್ಕೊಂಡು ಹೋಗ್ತಿದ್ದಾರೆ, ಬನ್ನಿ ತೋರಿಸ್ತೀನಿ ಅಂದ್ಬಿಟ್ಟು. ನೋಡೋಣ. ಇಲ್ಲಿ ಯಾವುದೋ ಒಳಗಡೆಯಿಂದ ಇಲ್ಲಿ ಹೋಗ್ತಾ ಇದ್ದೀವಿ. ನಾನು ಇಲ್ಲೇ ಸ್ಯಾರಿ ಶಾಪ್ ಅಂದ್ಕೊಂಡೆ, ಒಳಗಡೆ ಇದೆ. ಇಲ್ಲಿ ನೋಡಿ, ಒಳಗಡೆಯಿಂದ ಲಿಫ್ಟ್ ಮಾಡಿದ್ದಾರೆ ನೋಡಿ ಗೈಸ್. ಹೆಂಗಿದೆ ಚಿಕ್ಕಪೇಟೆಯಲ್ಲಿ. ಅಪ್ಪ, ಎಷ್ಟನೇ ಫ್ಲೋರು? ನಾವು ಎಲ್ಲ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಹೆಂಗಿದೆ ಅಂತ ಗೊತ್ತಿಲ್ಲ. ಗ್ಲಾಸ್ ಇಲ್ದಂಗೆ ಲಿಫ್ಟ್ ಹತ್ತಿರೋದು ಗೈಸ್ ನಾವು. ಇಲ್ಲಿ ನೋಡಿ, ಗ್ಲಾಸ್ ಡೋರ್ ಕ್ಲೋಸೇ ಇಲ್ಲ. ಯಪ್ಪ ದೇವ್ರೆ, ಎಲ್ಲೋ ಬಂದ್ವಿ. ವಿಜಯ್ ಹೋಗಿ ಅಮ್ಮ, ಹಿಂಗೆ ಒಳಗಡೆ ಇದೆ. ಎಷ್ಟು ಭಯ ಆಗೋಯ್ತು ಅಂದ್ರೆ, ಒಂದ್ ಸೆಕೆಂಡ್ ನನಗೆ ದಗ್ಗನ್ಬಿಡ್ತು. ಯಪ್ಪ, ಇಲ್ಲೇ ಇರ್ಬೋದೇನೋ ಸ್ಯಾರಿ ಶಾಪಿಗೆ ಬರಕ್ಕೆ. ಹೆಂಗೆಲ್ಲ ಒದ್ಲಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಂದು ಕೂತಿದ್ದೀವಿ. ಅಪ್ಪ, ಸುದರ್ಶನಾಗೆ ಒಂದು ಚೂರು ಕುತ್ಕೊಂಡಿಲ್ಲ. ಕೂಡ ಜಾಗದಲ್ಲ, ಜನಗಳು ಮಾತಾಡೋಕ್ಕೂ ಇರಲಿಲ್ಲ, ಏನು ಬೇಕು ಅಂತಾನು ಕೇಳಿಲ್ಲ. ನಮ್ಗೆ ರೆಸ್ಪಾನ್ಸ್ ಇರಲಿಲ್ಲ. ಸೊ ಯಾಕೋ ಅದಕ್ಕೆ ಬಂದ್ಬಿಟ್ವಿ. ಸ್ವಲ್ಪ ಪೀಸಾಗಿ ಕುತ್ಕೊಂಡು ನೋಡೋಣ ಅಂತ. ನೋಡುವ, ಕಾಂಬಿನೇಷನ್ ಬೇರೆ ಇದೆಯಾ? ಈ ಕಲರ್ ಇರಲಿ, ಸಾಫ್ಟ್ ಬೇಡ, ಹಂಗೆ ತೋರಿಸಿ. ಆ ಥರ 7,000 ರೂಪಾಯಿ ಡಿಸ್ಕೌಂಟ್ ಹೋಗಿ ವಿತ್ ಸಿಲ್ಕ್ ಮಾರ್ಕ್ 11,500 ಇದೆ. 7,650 ರೂಪಾಯಿ.
ಅಲ್ಲೇ ಆಫರ್ ಹಾಕೋರಲ್ಲ ಸರ್ ಸುದರ್ಶನದಲ್ಲಿ. ತುಂಬಾ ಡಾರ್ಕ್ ಆಗೋಯ್ತಿದ್ದು ನಮಗೆ, ತುಂಬಾ ಇದು ಚೆನ್ನಾಗಿ ಕಾಣಿಸಲ್ಲ ಈ ಡಾರ್ಕ್. ಚೆನ್ನಾಗಿದೆ, ಚೆನ್ನಾಗಿದೆ. ಗ್ರೀನ್ ಇದೆಯಲ್ಲ ಅಂತ. ಹೌದಾ, ಎಷ್ಟಿದೆ ಅದು? ನೋಡಿದ್ವಿ, ಯಾಕೋ ನಂಗೆ ಕ್ವಾಲಿಟಿ ಇಷ್ಟ ಆಗಿಲ್ಲ. ಸೊ ಬೇರೆ ಕಡೆ ನೋಡೋಣ ಅಂತ ಇನ್ನು ಎಲ್ಲೆಲ್ಲಿ ಹುಡುಕ್ತೀವಿ ತೋರಿಸ್ತೀನಿ ಬನ್ನಿ. ಮೀನಾಕ್ಷಿ ಸಿಲ್ಕ್ ಸ್ಯಾರಿಗೆ ಹೋಗ್ತಾ ಇದೀವಿ, ನೋಡೋಣ ಇಲ್ಲಿ ಹೆಂಗಿದೆ ಅಂತ. ಸೊ ಗೈಸ್ ಅಲ್ಲಿಂದ ಒಳಗಡೆ ಮೇಲೆ ಅಂತೆ. ಅಯ್ಯೋ ಸಾಕಾಯ್ತಪ್ಪ, ಏನು ಕ್ರೌಡು ಗೈಸ್. ಯಾವ ಸೀರೆ ಅಂಗಡಿಗೆ ಹೋದ್ರೂ ಜನಗಳು ಮಾತ್ರ ಕಮ್ಮಿ ಇಲ್ಲ, ಜಾಸ್ತಿ ಜನಗಳು. ಇನ್ನು ಬರೀ ಒಂದು ಸ್ಯಾರಿಗೆ ಈ ರೇಂಜು, ಇನ್ನು ಬೇರೆ ಎಲ್ಲ ತಗೊಳ್ಬೇಕಂದ್ರೆ ಹೆಂಗೆ ಕತೆ. ಇನ್ನು ಮೇಲೆ ಇಲ್ಲಿ 2 ಫ್ಲೋರ್ಸ್, 2 ಫ್ಲೋರ್ಸ್. ಬಂದು ಕುತ್ಕೊಂಡ್ಬಿಟ್ವಪ್ಪ, ಸಾಕಾಯ್ತು, ಸುಸ್ತಾಗೋಯ್ತು. ಎಷ್ಟಿದು? ಇದರಲ್ಲಿ 3 ರೇಂಜ್ ಅಲ್ಲಿ ಇದೆ ನಿಮಗೆ. ರೇಷ್ಮೆ ಸಿಲ್ಕ್ ಸ್ಯಾರೀಸ್ ಎಲ್ಲ ಹೆಂಗಿರ್ಬೇಕು ಗೈಸ್, ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ. ಮೇ ಬಿ ನಾವು ಬಂದಿದ್ದು ಲೇಟೋ ಏನೋ ಗೊತ್ತಿಲ್ಲ, ಏನೋ ಅಷ್ಟೊಂದು ಅದು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತಿಲ್ಲ ನಂಗೆ ಸ್ಯಾರೀಸು. ಅಮ್ಮಂಗೂ ಇಷ್ಟ ಆಗ್ತಿಲ್ಲ. ವರಮಹಾಲಕ್ಷ್ಮಿ ಸಿಲ್ಕ್ಸ್ ನಾವೊಂದು 2 ಇಯರ್ಸ್ ಮುಂಚೆ ಇಲ್ಲೇ ತಗೊಂಡಿದ್ದು ಅನ್ಸುತ್ತೆ. ಇವಾಗ ಮತ್ತೆ ಇಲ್ಲೇ ಹೋಗ್ತಾ ಇದೀವಿ, ನೋಡೋಣ. ಕನ್ಸ್ಟ್ರಕ್ಷನ್ ನಡೀತಿದೆ ಏನೋ. ವೆರಿ ಹ್ಯಾಪಿ, ಕ್ರೌಡ್ ಇಲ್ಲ, ಪೀಸಾಗಿ ಕುತ್ಕೊಂಡು ಸ್ಯಾರೀಸ್ ನೋಡೋಣ ಇವಾಗ. ಗ್ರೀನ್ ಬಾರ್ಡರ್. ಗ್ರೀನ್ ಚೆನ್ನಾಗಿದೆಲ್ಲ ಇದು. ನಾನು ಇದೊಂದು ಸೆಲೆಕ್ಟ್ ಮಾಡಿದ್ದೀನಿ. ಇದು ಇಡಿ, ಇದನ್ನು ತೋರಿಸಿ. ಹಂಗಂತೂ ಇದು ತುಂಬ ಇಷ್ಟ ಆಯಿತು ಗೈಸ್. ಅದು ಇಟ್ಟಿದೆ, ಇದೊಂದಿದೆ, ಇದೊಂದು. ಯಾಕೋ ಈ ಸ್ಯಾರಿ ತುಂಬ ಇಷ್ಟ ಆಯಿತು, ಸಖತ್ ಇಷ್ಟ ಆಯ್ತು ಇದು. ನೋಡೋಣ, ಫೈನಲ್ ಮಾಡಿದ್ದೀನಿ. ಆಮೇಲೆ 2 ಸ್ಯಾರೀಸ್ ಗೈಸ್, ಸಿಲ್ಕ್ ಸ್ಯಾರೀಸ್ ತೊಗೊಂಡಿದ್ದೀನಿ. ಎಷ್ಟು ಏನು ಪ್ರೈಸ್ ಎಲ್ಲ ಆಮೇಲೆ ಹೇಳ್ತೀನಿ. ಆಲ್ರೆಡಿ ಬಾಕ್ಸ್ ಪ್ರೈಸ್. ಪೀಸ್ ಆಗಿ ಕುತ್ಕೊಂಡು ನೆಮ್ಮದಿಯಾಗಿ 2 ಸ್ಯಾರಿ ಪರ್ಚೇಸ್ ಮಾಡಾಯಿತು. ಓ ಮೈ ಗಾಡ್, ಅಷ್ಟೊಂದು ಎಕ್ಸ್ಪೆನ್ಸಿವ್ ನಾನು ಸ್ಯಾರಿ ಪರ್ಚೇಸ್ ಮಾಡಲ್ಲ ನಾರ್ಮಲಿ. ಸೊ ನೋಡೋಣ ಬನ್ನಿ, ಇನ್ನೂ ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬ್ಲಾಗಲ್ಲಿ. ಕ್ರೌಡ್ ಆಗಿಬಿಟ್ಟಿದೆ, ಜಾಮ್ ಆಗಿಬಿಟ್ಟಿದೆ. ನೋಡಿ, ಡಿಸೈನ್ ಇವಾಗ ಇಲ್ಲ ಡಾಬ್ಗೆ 1500 ಅಂತೆ. ಒಂದು ಸೀರೆನೇ ಬಂದ್ಬಿಡುತ್ತೆ ಇವಾಗ ಇನ್ನೊಂದು. ಅಷ್ಟು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಎಲ್ಲ ಕಡೆ. ನೋಡೋಣ, ಸುಸ್ತಾಗ್ತಿದೆ ಆ್ಯಕ್ಚುಲಿ. ಇನ್ನೊಂಚೂರು ಶಾಪಿಂಗ್ಗಳು ಮಾಡಿಕೊಂಡು ಹೋಗೋದು. ಹೇಗೆ ತಗೋತಾ ಇದ್ದೀವಿ. ಸೊ ಗೈಸ್, ಈ ಕ್ರೌಡಲ್ಲಿ ನಾವು ಏನೇನು ತಗೋತಿದ್ದೀವಿ ಅಂತ ಎಲ್ಲನೂ ತೋರ್ಸೋಕ್ಕಾಗಲ್ಲ. ಸೊ ಒಂಚೂರು ಏನೇನಾಗುತ್ತೋ ಅದನ್ನ ನಾನು ತೋರಿಸ್ತಾ ಇದ್ದೀನಿ ಗೈಸ್. ಇವಾಗ ನಾನು ಏನಂತಾರೆ ಬ್ಯಾಂಗಲ್ಸ್ ಎಲ್ಲ ತೊಗೊಂಡಾಯ್ತು. ಇವಾಗ ಒಂಚೂರು ಬ್ಲೌಸ್ ಪೀಸ್ ತೊಗೋಬೇಕು. ಬ್ಲೌಸ್ ಪೀಸ್ ತಗೊಳ್ಳಿ. ಪ್ಲೇನ್ ತೊಗೋತೀರಾ, ಡಿಸೈನ್ ತೊಗೋತೀರಾ? ಬ್ಲೌಸ್ ಪೀಸ್ ಸೆಟ್. ಇದೆಲ್ಲ 100, 200, 300 ಅಂತ ಗೈಸ್. ಆ್ಯಂಟಿಕ್ ಪೀಸ್. ನಾವು ಇವಾಗ ಹೋಗ್ತಿರೋದು ರಾಜ ಮಾರ್ಕೆಟ್ ಅಂತೆ. ನೋಡಿ ಅಪ್ಪ ಹೆಂಗೈತೆ ಗೊತ್ತಾ ರೋಡ್ಗಳು ಒಳಗಡೆ. ನೀವು ಯಾವತ್ತಾದ್ರೂ ಚಿಕ್ಕಪೇಟೆಗೆ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ ಗೈಸ್. ನಿಮ್ಗೆ ಹೆಂಗೆ ಚಿಕ್ಕಪೇಟೆಗೆ ಶಾಪಿಂಗ್ ಮಾಡೋಕ್ಕೆ ಇಷ್ಟ ಅಂತ ಕಮೆಂಟ್ ಮಾಡಿ ಆಯಿತಾ. ನನಗೂ ಇಷ್ಟನೇ, ಬಟ್ ಕ್ರೌಡ್ ಇರೋದ್ರಿಂದ ಬೇಜಾರಾಗುತ್ತೆ. ಯಾವುದೋ ರೋಡಿಗೆ ಬಂದುಬಿಟ್ಟಿದ್ವಿ, ಗೊತ್ತಾಗ್ತಿಲ್ಲ ಯಾವ ರೋಡ್ ಅಂತ ನನಗೆ. ತುಂಬ ದಿವಸ ಆಯ್ತಲ್ಲ. ಆದರೆ ಗೈಸ್ ಪಕ್ಕ ಇಲ್ಲೇನಾದ್ರು ಒಂದು ರೋಡ್ ಮಿಸ್ ಆಯಿತು ಅಂದರೆ ದೇವರಾಣಿಗೂ ನನಗೆ ಮಾತ್ರ ಅಡ್ರೆಸ್ ಗೊತ್ತಾಗಲ್ಲ. ಎಲ್ಲಿ ಹೆಂಗೆ ಹೋಗ್ಬೇಕಂತಾನೆ ಗೊತ್ತಾಗಲ್ಲ. ಒಂದು ರೋಡ್ ಮಿಸ್ ಆಗಿಬಿಟ್ಟೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ.
ಏನ್ ಗುತ್ಕೊಂಡ್ ಹೋಗ್ತಾರೆ ಅಂದ್ರೆ ಫುಲ್ ಗುತ್ಕೊಂಡೇ ಹೋಗ್ಬಿಡ್ತಾರೆ, ನೋಡೋದೇ ಇಲ್ಲ. ನೆಗೋಷಿಯೇಟೇ ಮಾಡಲ್ಲ ಯಾರು. ಇದೊಂದು ತಗೋತಾ ಇದೀವಿ. ಏನೇನೋ ಡಿಸೈನ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಬಂದ್ಬಿಟ್ಟಿದೆ ಹಬ್ಬಕ್ಕೆ. ಇದು ನೋಡಿ, ಇದು 3ಕ್ಕೆ 1000 ರೂಪೀಸ್ ಅಂತೆ. ಇಲ್ಲಿ ತಗೊಂಡಿದ್ದೀನಿ ಇದೊಂದು. ತಗೊಳ್ಳಿ. ಇದು ಈ ಥರ ಪ್ಲೇಟ್ಸ್ ಇದೆ, ಅದನ್ನು 1500 ಅಂತೆ. ಗೈಸ್ 1 ರೂಪಾಯಿನೂ ಕಮ್ಮಿ ಮಾಡ್ತಿಲ್ಲ ಗೈಸ್, ಅಷ್ಟು ಇದಾಗ್ಬಿಟ್ಟಿದೆ. ರಿಟರ್ನ್ ಗಿಫ್ಟ್ ತಗೊಳ್ಳೋಣ ಅಂತ ಎತ್ಕೊಂಡ್ರೆ 1 ರೂಪಾಯಿನೂ ಕಮ್ಮಿ ಮಾಡ್ತಿಲ್ಲ. ಆ್ಯಕ್ಚುಲಿ 15 ಪೀಸ್ 20 ಪೀಸ್ ತಗೋತಾ ಇದೀವಿ, ಕಮ್ಮಿ ಮಾಡೋಕ್ಕೆ ರೆಡಿ ಇಲ್ಲ ಅವರು. ಫೈನಲಿ ಆಲ್ಮೋಸ್ಟ್ ಶಾಪಿಂಗ್ ಮಾಡಿದ್ದೀವಿ, ಏನೇನು ಬೇಕೋ ಸದ್ಯಕ್ಕೆ ಅಂತ. ಮತ್ತೆ ನೋಡಬೇಕು, ಮತ್ತೆ ಏನಾದರೂ ಬೇಕಂದರೆ ಬರೋಣ. ಈ ಸುಸ್ತಾಗೋಯ್ತು ಇವಾಗ. ಮೆಟ್ರೋ ಕಡೆ ಹೋಗ್ತಾಯಿದ್ದೀವಿ, ರೋಡ್ ಮಿಸ್ ಆಗಿಬಿಟ್ಟಿದೆ, ಹೆಂಗೆ ಮೆಟ್ರೋಗೆ ಹೋಗೋದು ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲರಿಗೂ. ಏನೋ ಓಲ್ಡ್ ಹೈಸ್ಕೂಲ್ ಯಾವುದೋ ಗ್ರಾಸರಿ ಮಾರ್ಕೆಟ್ ರೋಡಿಗೆ ಬಂದ್ಬಿಟ್ಟಿದ್ದೀವಿ ನಾವು ಫುಲ್ಲು. ಅವಾಗಿಂದ ನಾವು ಮೆಟ್ರೋ ಸ್ಟೇಷನ್ ಹುಡುಕ್ತಾನೆ ಇದ್ದೀವಿ, ರೋಡೆಲ್ಲ ಮಿಸ್ ಆಗಿಬಿಟ್ಟು ಕಳ್ದೋಗ್ಬಿಟ್ಟಿದ್ದೀವಿ. ಯಪ್ಪ ಗೊತ್ತೇ ಆಗ್ತಿಲ್ಲ, ಫುಲ್ ಎಲ್ಲೋ ಯಾವುದೋ ರೋಡಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಯಾವ ರೋಡ್ ಅಂದರೆ ಬಾಳೆಕಾಯಿ ಮಂಡಿ ಅಂತೆ. ಅದು ಬರೀ ಬಾಳೆಹಣ್ಣು ಐತೆ, ಬಾಳೆಕಾಯಿ ಐತೆ, ರೋಡೆಲ್ಲ ಬಾಳೆಹಣ್ಣು. ಇಲ್ಲಿ ಏನು ಗೊತ್ತಾ ಗೈಸ್, ನಾನು ಸ್ಯಾರೀಸ್ ಎಲ್ಲ ಆಲ್ಮೋಸ್ಟು ಒನ್ ವೀಕ್ ಬಿಫೋರೆ, ಲಾಸ್ಟ್ ವೀಕೆ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟೆ. ಇವಾಗ ಬಂದು ನಾನು ದೇವ್ರಿಗೆ ಮಾತ್ರ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದು. ಸೊ ಇನ್ನೂ ಬಿಫೋರ್ ಪರ್ಚೇಸ್ ಮಾಡಿರೋ ಸ್ಯಾರೀಸ್ನ ನಾನು ನಿಮಗೆ ಮನೆಯಲ್ಲಿ ತೋರಿಸ್ತೀನಿ. ಒಂದು 5-6 ಸ್ಯಾರೀಸ್ ಏನೋ ಪರ್ಚೇಸ್ ಮಾಡಿದ್ದೀನಿ, ಎಲ್ಲ ಒಟ್ಟಿಗೆ ಸ್ಯಾರೀಸ್ ತೋರಿಸ್ತೀನಿ ನಿಮಗೆ ನನ್ನ ಬ್ಲಾಗಲ್ಲಿ. ಈ ಬ್ಲಾಗಲ್ಲೇ ತೋರಿಸ್ತೀನಿ ನಿಮಗೆ. ಮೆಟ್ರೋ ಸ್ಟೇಷನ್ ಕಾಣಿಸ್ತಪ್ಪ ನಮಗೆ, ಇನ್ನಲ್ಲಿ ಮೆಟ್ರೋ ಸ್ಟೇಷನ್ ಕಾಣಿಸ್ತು. ಫ್ರೂಟ್ಸ್ ಎಲ್ಲ ಇವಾಗ ಏನೂ ಪರ್ಚೇಸ್ ಮಾಡಲ್ಲ, ಸುಮ್ಮನೆ ನೋಡೋದಷ್ಟೇ. ನೋಡಿ ಹೆಂಗೆ ಕೂತವ್ರೆ ಥಿಯೇಟರಲ್ಲಿ, ಪೀಸಾ ಕುತ್ಕೊಂಡ್ಬಿಟ್ಟವ್ರೆ ಗೈತವ್ರು ನೋಡಿ. ಇವಾಗ ಎದ್ದುಬಿಟ್ರು, ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ. ಮತ್ತೆ ಸಾಕಾಗೋಯ್ತು, 2 ವರ್ಷ ಆದ್ಮೇಲೆ ಚಿಕ್ಕಪೇಟೆಗೆ ಬಂದಿದ್ದು. ಸಾಕಿ ಕೈ ಕಾಲೆಲ್ಲ ಗುಡುಗು. ನಾನು ಅಷ್ಟೇ 2 ಇಯರ್ಸ್ ನಾವು ಲಾಸ್ಟ್ ಇಯರ್ ಮಲೇಶ್ವರಂ ಹೋಗಿದ್ವಿ. ನಾನು ಫೈನಲಿ ಮನೆಗೆ ಬಂದೆ, ಚಿಕ್ಕಪೇಟೆ ಶಾಪಿಂಗ್ ಮುಗಿಸ್ಕೊಂಡು. ನಾನು ಇವಾಗ ಸ್ಯಾರಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಎಷ್ಟು ಸ್ಯಾರೀಸ್ ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಇವಾಗ ಕಂಟಿನ್ಯೂಷನ್ ತೋರಿಸ್ತಾ ಇದ್ದೀನಿ. ಶಾಪಿಂಗ್ ಆಲ್ಮೋಸ್ಟ್ 5 to 6 ಸ್ಯಾರೀಸ್ ಏನೋ ಪರ್ಚೇಸ್ ಮಾಡಿದೆ. ಸೊ ಅದು ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ನಾನು ಏನೇನು ಸ್ಯಾರೀಸ್, ಯಾವ ಥರ ಸ್ಯಾರೀಸ್ ಪರ್ಚೇಸ್ ಮಾಡಿದ್ದೀನಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಇಷ್ಟು ಸ್ಯಾರೀಸ್ ಪರ್ಚೇಸ್ ಮಾಡಿದ್ದೀನಿ ನಾನು. ಸೊ ಫಸ್ಟು ಸ್ಯಾರಿ ಬಂದು ನಾನು ಇದನ್ನು ತೋರಿಸ್ತೀನಿ, ಬಟ್ ನಾನು ವೇರ್ ಮಾಡೋಕ್ಕಾಗಲ್ಲ. ಸೊ ಇಷ್ಟೇ ತೋರಿಸ್ತೀನಿ ನಾನು. ಈ ಸ್ಯಾರಿ ಪೂರ್ತಿ ನೋಡಬೇಕು ಅಂದರೆ ನೀವು ವೇಟ್ ಮಾಡಿ, ಹಬ್ಬಕ್ಕೋಸ್ಕರ ವೇಟ್ ಮಾಡಿ. ಹಬ್ಬದ ದಿವಸ ಈ ಸ್ಯಾರಿ ಕಂಪ್ಲೀಟ್ ಹೆಂಗಿದೆ, ಫುಲ್ ಸ್ಯಾರಿ ಲುಕ್ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಮೇಲೆ ಇಷ್ಟೇ ತೋರಿಸ್ತೀನಿ, ಇಷ್ಟಿದೆ ಡಿಸೈನ್ ಅಷ್ಟೇ. ಸ್ಯಾರಿ ಬೇಕಂದರೆ ನಾನು ಓಪನ್ ಮಾಡಿ ತೋರಿಸ್ತೀನಿ. ದಿಸ್ ಈಸ್ ಮೈ ಫೇವ್ರೆಟ್. ನೋಡಿ ಕಲರ್ ಚೆನ್ನಾಗಿದೆ, ನೋಡಿ ಹೆಂಗಿದೆ ಸ್ಯಾರಿ. ಇದೊಂದು ಸ್ಯಾರಿ ತೊಗೊಂಡಿದ್ದೀನಿ, ಇದು ಬಂದು ತುಂಬ ಕಮ್ಮಿ ಪ್ರೈಸು, ಜಾಸ್ತಿ ನಾನು ಕೊಟ್ಟಿಲ್ಲ. ಇದು ರೇಷ್ಮೆ ಸಿಲ್ಕ್ ಏನಂತಾರೆ, ರೇಷ್ಮೆ ಸ್ಯಾರಿ ಅಲ್ಲ, ಇದು ನಾರ್ಮಲ್ ಸ್ಯಾರಿನೇ. ಸೊ ನಾನು ಇದು ಆಮೇಲೆ ಮತ್ತೆ ಫೋಲ್ಡ್ ಮಾಡಬೇಕು ಗೈಸಿನಿ. ಪರ್ಚೇಸ್ ಮಾಡಿದ್ದೀನಿ. ಈ ಸ್ಯಾರಿನೂ ಚೆನ್ನಾಗಿದೆ. ಇನ್ನು ರೇಷ್ಮೆನಾ, ಇದು ರೇಷ್ಮೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಎಷ್ಟೊತ್ತು, ಯಾಕಂದರೆ ಆಲ್ಮೋಸ್ಟ್ ಸೆಮಿ ಸಿಲ್ಕ್ ಸ್ಯಾರಿ ಪರ್ಚೇಸ್ ಮಾಡಿರೋದು ಸೇಮ್ ಡ್ರೆಸ್ ಸರ್ಕಲಲ್ಲೇ. ಆಲ್ಮೋಸ್ಟ್ ಇದು ಎಷ್ಟು ಪ್ರೈಸ್ ಅಂತ ಹೇಳ್ತೀನಿ, 2000 ಪರ್ಚೇಸ್ ಮಾಡಿದ್ದು. ಚೆನ್ನಾಗಿದೆ. ಇದು ಒಂಥರ ಏನಂತಾರೆ, ಗೋಲ್ಡ್ ಜರಿ ಇದೆ, ಆಮೇಲೆ ಬ್ಲೂ. ಸಖತ್ ಇಷ್ಟ ಆಯ್ತು ಇದು ಯಾರಿಗೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಈ ಮಂತೆಲ್ಲ ಸ್ವಲ್ಪ ಏನಂತಾರೆ, ಫುಲ್ ಹಬ್ಬ ಸೀಸನ್ ಅಲ್ಲ, ಸೊ ಫುಲ್ ಹಬ್ಬದ ವ್ಲಾಗ್ಸ್ ಜಾಸ್ತಿ ಇರುತ್ತೆ. ಇದೂ ಪ್ಯೂರ್ ಕಾಂಚಿ ಸಿಲ್ಕ್ ಸ್ಯಾರಿ. ಏನಂದರೆ ನಾನು ಯಾವತ್ತೂ ಅಷ್ಟೊಂದೆಲ್ಲ ಎಕ್ಸ್ಪೆನ್ಸಸ್ ಸ್ಯಾರಿ ಮೇಲೆಲ್ಲ ಹಾಕಲ್ಲ, ಸ್ಪೆಂಡ್ ಮಾಡಲ್ಲ. ಇದು ಒಂದು ಸೀರೆ ನಾನು ಪೂರ್ತಿ ತೋರಿಸಲ್ಲ, ಇಷ್ಟೇ ತೋರಿಸ್ತೀನಿ. ಪೂರ್ತಿ ತೋರಿಸ್ಬೇಕಂದ್ರೆ ವೇಟ್ ಮಾಡಿ, ವರಮಹಾಲಕ್ಷ್ಮಿ ಹಬ್ಬವರೆಗೂ ವೇಟ್ ಮಾಡಿ. ಸೊ ಆ 2 ಸ್ಯಾರಿನೂ ನಾನು ಆಮೇಲೆ ತೋರಿಸ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ. ಈ ಕಲರು
ಇದೂ ತುಂಬ ಏನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಲ್ಲ. ಈ ಕಲರ್ ಚೆನ್ನಾಗಿದೆ, ಇದು ನೋಡಿ ಹಿಂಗಿದೆ ಸ್ಯಾರಿ ಇದು. ಇದಂತೂ ಆ್ಯಕ್ಚುಲಿ ಇನ್ನೊಬ್ರು ನಾನು ನನ್ನ ಸಿಸ್ಟರ್ ಇಲ್ಲ ಇಬ್ಬರು ಸೇಮ್ ತೊಗೊಂಡಿದ್ದೀವಿ. ಸೊ ಇದೊಂದು ಗ್ರೀನಲ್ಲಿ ಐತೆ, ಅದೊಂದು ಪಿಂಕಲ್ಲಿ ಐತೆ. ಸೊ ಅದಕ್ಕೆ ಸ್ವಲ್ಪ ಸೇಮ್ ಟು ಸೇಮ್ ಸಿಮಿಲರ್ ಆಗಿದೆ. ಇದು ಗ್ರೀನು ಪಿಂಕ್ ಈ ಸ್ಯಾರಿ. ಇದೂ ಇದೇನು ಎಷ್ಟೊಂದು ಎಕ್ಸ್ಪೆನ್ಸಿವ್ ಅಲ್ಲ. ನಾನೆಲ್ಲಾನು ಪ್ರೈಸ್ ಹಾಕಲ್ಲ ಗೈಸ್, ಯಾಕಂದರೆ ಸುಮ್ಮನೆ ಚೆನ್ನಾಗಿರಲ್ಲ ಪ್ರೈಸಸ್ಸು. ನೀವು ನನಗೆ ಡಿ ಎಮ್ ಮಾಡಿ ಸಪ್ರೇಟಾಗಿ, ಸೊ ನಾನು ಅದ್ರ ಸ್ಯಾರಿ ಬಗ್ಗೆ ಡೀಟೇಲ್ಸ್ ಇನ್ ಡೀಟೇಲ್ ನಿಮ್ಗೆ ಹೇಳ್ತೀನಿ, ಓಕೆನಾ? ಯಾಕಂದರೆ ನಾನು ಎಲ್ಲರಿಗೂ ಕೊಡ್ತಿರೋದು ಲಕ್ಷ್ಮೀ ಹಬ್ಬಕ್ಕೆ. ಸೊ ನಾನು ಪ್ರೈಸ್ ಹೇಳಿದ್ರೆ ಚೆನ್ನಾಗಿರಲ್ಲ, ಆಮೇಲೆ ಯಾರು ಕೊಡ್ತಾಯಿದ್ದೀನಿ ಅಂತಲೂ ಹೇಳೋದು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಈ ಸೀರೆ ಆ್ಯಕ್ಚುಲಿ ಏನಂದರೆ 3 ಜನ ಒಂದೇ ಥರ ಸೀರೆ ತೊಗೊಂಡಿದ್ದಾರೆ. ಅವಾಗಲೇ ತೋರಿಸಿದ್ನಲ್ಲ ಈ ಗ್ರೀನು, ಈಗ ನೇರಳೆ ಹಣ್ಣು ಕಲರು, ಇದೊಂದು, ಇನ್ನೊಂದಿದೆ. 3 ಕಲರ್ಸ್ ಸೇಮ್ ಡಿಸೈನ್ ನೋಡಿ, ಸೇಮ್ ಡಿಸೈನು 3 ಹಿಂಗೆ ಇದೆ. ಸೊ ಇದೆಲ್ಲ 3 ಯಾರು ಸೇಮ್ ಹುಡ್ಕೋತಾರೋ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ತಾ ಇರ್ತೀರ. ಸೊ 3 ಸೇಮ್ ಸಿಮಿಲರ್ ಆಗಿ, ಕಲರ್ಸ್ ಮಾತ್ರ ಡಿಫ್ರೆಂಟ್ಸ್ ತೊಗೊಂಡಿದ್ದಾರೆ. ಡಿಫ್ರೆಂಟ್ ಕಲರ್ಸು ಸೇಮ್ ಡಿಸೈನು, ಸಖತ್ತಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ನೀವು ಬೇಕಂದರೆ ಪರ್ಚೇಸ್ ಮಾಡಿ ಹೋಗಿ. ಡ್ರೆಸ್ ಸರ್ಕಲ್ ಫುಲ್ ಆಫರ್ ಹಾಕಿದ್ದಾರೆ kg ಲೆಕ್ಕ. ಆಮೇಲೆ 50% 30% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಇಷ್ಟೇ ಗೈಸ್, ನಾನು ಎಷ್ಟು ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಏನೇನು ಬರುತ್ತೆ ಅಂತ ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಬಾಯ್. ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.